ರಾಜಕೀಯದಲ್ಲಿ ಹಾಲಿ ಮಾಜಿ ಅನ್ನೋದು ಶಾಶ್ವತ ಅಲ್ಲ. ಹೀರೋ ಆದವನು ಝೀರೋ ಆಗ್ತಾನೆ, ಝೀರೋ ಇದ್ದವನು ಹೀರೋ ಆಗ್ತಾನೆ. ಇದು ರಾಜಕಾರಣದ ಅದೃಷ್ಟ ಮತ್ತು ಪರಿಶ್ರಮ ಅವಲಂಬಿತ ಆಟ. ಇದೇ ಆಟದ ಕಲೆಯನ್ನ ನಿನ್ನೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಡಿಸಿಎಂ ಡಿಕೆಶಿ ಬೋಧಿಸಿದ್ದಾರೆ. ಅಷ್ಟೇ ಅಲ್ಲ, ಐತಿಹಾಸಿಕ ದೇವಾಲಯದ ಬ್ರಹ್ಮಕಲಶೋತ್ಸವದ ಧರ್ಮಸಭೆಯಲ್ಲಿ ಭಾಗಿಯಾಗಿ ಒಂದೇ ವೇದಿಕೆಯಲ್ಲಿದ್ದ ನಳಿನ್ ಪರ ದೇವರಲ್ಲಿ ಪ್ರಾರ್ಥಿಸಿ ಅಚ್ಚರಿ ಮೂಡಿಸಿದ್ದಾರೆ. ಮಧೂರು ಅನಂತೇಶ್ವರ ವಿನಾಯಕ ಕಾಸರಗೋಡು ಪಟ್ಟಣದಿಂದ 8 ಕಿಲೋಮೀಟರ್ ದೂರದಲ್ಲಿ ಹರಿಯುವ ಮಧುವಾಹಿನಿ ತಟದಲ್ಲಿ ಐತಿಹಾಸಿಕ ದೇವಾಲಯ ನೆಲೆ ನಿಂತಿದೆ. ಶಿವನ ಅಭಿವ್ಯಕ್ತಿಯಾದ ಅನಂತೇಶ್ವರ ಮತ್ತು ಗಣಪತಿಗೆ ಸಮರ್ಪಿತ ಈ ದೇಗುಲ ವಾಸ್ತುಶಿಲ್ಪದ ಅಭಿಜ್ಞ. 10ನೇ ಶತಮಾನದಲ್ಲಿ ನಿರ್ಮಿತ ದೇವಾಲಯ ಭಕ್ತ ಕೋಟಿಯನ್ನ ಸಲಹುತ್ತಿರುವ ಪವಿತ್ರ ಕ್ಷೇತ್ರ. ಬೇಡಿ ಬಂದ ಭಕ್ತರ ಪಾಲಿಗೆ ವರಸಿದ್ಧಿದಾತ. ಈಗ ಇದೇ ದೇಗುಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮನದ ಬಯಕೆಯ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಧೂರು ಸಿದ್ಧಿವಿನಾಯಕ ದೇವರ ದಿವ್ಯ ದರ್ಶನ, ವಿಶೇಷಾಭಿಷೇಕ. ಶತಮಾನದ ಮೊದಲ ಮೂಡಪ್ಪ ಸೇವೆಯಲ್ಲಿ ಡಿಸಿಎಂ ಡಿಕೆಶಿ ಭಾಗಿ. ಕಾಸರಗೋಡಿನ ಐತಿಹಾಸಿಕ ಪೌರಾಣಿಕ ಕ್ಷೇತ್ರ ಮಧೂರ್ ಅನಂತೇಶ್ವರ ಸನ್ನಿಧಿಗೆ ನಿನ್ನೆ ಡಿಸಿಎಂ ಡಿಕೆಶಿ ಭೇಟಿ ಕೊಟ್ಟಿದ್ರು. ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಶತಮಾನದ ಮೊದಲ ಮತ್ತು 33 ವರ್ಷಗಳ ಬಳಿಕ ಜರುಗಿದ ಮೂಡಪ್ಪ ಸೇವೆಯಲ್ಲಿ ಭಾಗಿಯಾದ್ರು. ಪತ್ನಿ ಜೊತೆಗೆ ಆಗಮಿಸಿದ್ದ ಡಿಕೆಶಿ ದೇಗುಲ ಪ್ರದಕ್ಷಿಣೆ ಹಾಕಿದ್ರು. ಆಡಳಿತ ಮಂಡಳಿಯಿಂದ ದೇವಾಲಯದ ಮಹಿಮೆ ತಿಳಿದುಕೊಂಡ ಡಿಕೆಶಿ ಬಳಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಭಗವಂತ ನಿಮ್ಮ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿ. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಪರ ಡಿಕೆಶಿ ಅಚ್ಚರಿ ಪ್ರಾರ್ಥನೆ. ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷ ಕಟೀಲ್ ಜೊತೆ ಡಿಸಿಎಂ ಡಿಕೆಶಿ ವೇದಿಕೆ ಹಂಚಿಕೊಂಡಿದ್ರು. ಈ ವೇಳೆ ಡಿಕೆಶಿ ಅಚ್ಚರಿ ಮಾತು ಆರಂಭಿಸಿ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೆ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಪ್ರಾರ್ಥಿಸಿ ಚಕಿತಗೊಳಿಸಿದ್ರು. ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ರು. ನಾನು ಮಾಜಿ ಅನ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ. ಹೀರೋ ಝೀರೋ ಆಯ್ತಾನೆ, ಝೀರೋ ಹೀರೋ ಆಯ್ತಾನೆ. ಸೊ ನಮಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಖಂಡಿತ ನಿಮ್ಗೆ ಆ ಎಲ್ಲ ವ್ಯಕ್ತಿನ ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡುವಂತ ಅವಕಾಶ ಸಿಗ್ಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಒಟ್ಟಾರೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರ ಈಗಲೂ ಚರ್ಚೆಯಲ್ಲಿದೆ. ಈ ಮಧ್ಯೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೆ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರಾರ್ಥಿಸಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.